ಬಂಗಡೆ ಮೀನ್ ನೋಡಿ ಎಷ್ಟು ದೊಡ್ಡ ಕ್ಲೀನ್ ಮಾಡಿ ಹೋಗಿದ್ದಾಳೆ. ಅಂದ್ರೆ ಇಲ್ಲಿ ಇನ್ನೂ ಕ್ಲೀನ್ ಮಾಡ್ಲಿಕ್ಕೆ ಇದೆ. ಇದ್ರದ್ದು ನಾನು ಮೀನ್ ಹೆಂಗ್ ಕಟ್ ಮಾಡಿದ್ದೆ. ಇದ್ರಾಗ 1 kg ಕೊಡಿ. ಸರಿ ಖುಷಿ ಆಗ್ತೀನಿ ಆತ್ಮಲ್ಲ ಬಂಗಡೆ ಪಂಕಿಲಾಕ ಪಂಡು ಕೊಡ್ಬೇಕಲ್ಲ ಅಂತ ಮೀನ್ ತಗೊಂಡ್ ಬಂದಿತ್ತಲ್ಲ ಕಟ್ ಮಾಡೋಕ್ ಸ್ಟಾರ್ಟ್ ಮಾಡ್ತು. ನಂಗೆ ಹೆಂಗೋ ಗೊತ್ತಿಲ್ಲ ಕಣಿ, ನಾನು ಮೀನ್ ಹೆಂಗ್ ಕಟ್ ಮಾಡಿದೆ, ಚಂದ ಮಾಡಿ ಕಟ್ ಮಾಡಿದೆ. ಅಂಡ್ ರೇಷ್ಮಕ್ಕಂಗ್ ಗೊತ್ತಿಲ್ಲ ಮೀನ್ ಕಟ್ ಮಾಡೋಕು, ಅವರಿಗೆ ಸ್ವಲ್ಪ ಹೇಳಿ ಕೊಡ್ತಿದ್ದೆ. ಅಮ್ಮ ಇಲ್ಲಿ ತನಕ ಹೇಳಿ ಕೊಟ್ಟಿದ್ದ ಅವರಿಗೆ. ಈಗ ನಾನ್ ಕಾಣಿ ಮತ್ತೆ ಚಂದ ಮಾಡಿ ಮೀನ್ ಕಟ್ ರಾಣಿ. ನಂಗೆ ಆಕ್ಚುಲಿ ಒಂದೇ ಮೀನ್ ಕಟ್ ಮಾಡ್ಬೋದು, ಬಂಗಡೆ ಮೀನು. ಬೂತಾಯಿ ಮೀನೆಲ್ಲ ಸ್ವಲ್ಪ ಕಟ್ ಮಾಡಿ ಗೊತ್ತಿಲ್ಲ ನಂಗೆ. ಇದು ಬೂತಾಯಿ ಹಂಗೆ ಚಂದ ಇಲ್ಲ ಇಲ್ಲ ಇಲ್ಲ, ಇದು ಬೂತಾಯಿ ಮೀನು ಅಂತ ನಂಗೆ ಗೊತ್ತು. ಆದ್ರೆ ನಾನು ಹೇಳಿದ್ ಬಂಗಡೆ ಮೀನು ಮಾತ್ರ ನಂಗೆ ಕಟ್ ಮಾಡ್ಲಿ ಬರುದು, ಒಂದೇ ಬರ್ತದೆ ನಂಗೆ. ಬೂತಾಯಿ ಮೀನು ಸ್ವಲ್ಪ ಕಷ್ಟ ಆಗ್ತದೆ, ನಂಗೆ ಗೊತ್ತಿಲ್ಲ, ಹಂಗಾಗಿ ಅಷ್ಟು ಚಂದ ಆಗ್ಲಿಲ್ಲ. ಹಿಂಗ್ ಮಾಡ್ದೆ ಓಕೆ, ಪ್ರಿಟ್ಟಿ ತೋರ್ತಿತ್ತು. ಅಕ್ಕ ಮಾಡುದ್ ಲೈಕ್ ಐತ್ ಕಾಣಿ. ಅಕ್ಕ ಇದೆಂತ ಮೀನ? ಕುಕ್ಕರ್ ಮೀನ ಮೀನ್ ಕಾಣಿ. ಇದ್ರೊಳಗಡೆ ಹಾಕಿ ಸಿಟಿ ಹೊಡೆದ್ರೆ ಕುಕ್ಕರ್ ಮೀನ್ ಲೈಕ್ ಇತ್ತಲ್ಲ, ಲೈಕ್ ಮಾಡಿ ಕಟ್ ಮಾಡಿ ಕುಕ್ಕರ್ ಮೀನ್ನ. ಕುಕ್ಕರ್ ಮೀನ್ ಜೋಕ್ ಆಫ್ ದ ಡೇ. ಬಂಗಡೆ ಮೀನ್ ನೋಡಿ ಎಷ್ಟು ದೊಡ್ಡದಿತ್ತು. ಆಕ್ಚುಲಿ ಬಾರ್ಕುಲಲ್ಲಿ ತಕೊಂಡ್ ಬಂದಿದ್ದು. ಅವ್ರು ಆಲ್ರೆಡಿ ಕೊಡುವತ್ತಿಗೆ ಹೇಳಿದ್ರು ಅಷ್ಟು ಫ್ರೆಶ್ ಇಲ್ಲ, ಬಿಕಾಸ್ ನಿನ್ನೆ ಬೋಟ್ ಇಳಿಲಿಲ್ಲ ಅಲ್ಲ ಪಾಪ. ಯಾರು ಹೇಳಿ ಕೊಡ್ತಾರಲ್ಲ, ನಮ್ಗೆ ಹೇಳಿನೂ ಕೊಟ್ಟಿದ್ರು. ತುಂಬಾ ಒಳ್ಳೆ ಇತ್ತು ಅವ್ರ ಮೀನು. ಅಲ್ಲಿ ಸಿಕ್ಕದ್ ಎಲ್ಲಿ ಗೊತ್ತಾ, ಬಾರ್ಕುಲ್ ಹಂಗೆ ಲೆಫ್ಟ್ ಸೈಡ್ ಹಂಗಿತ್ತು. ನಂಗೆ ಎಲ್ಲ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ರೋಡ್, ಬಟ್ ತುಂಬಾ ಒಳ್ಳೆ ಹೇಳಿ ಕೊಟ್ಟು ಫ್ರೆಶ್ ಮೀನ್ ಕೊಟ್ಟಿದ್ರು. ಬೇರೆ 2 ಮೀನ್ ತುಂಬಾ ಒಳ್ಳೆ ಇತ್ತು, ಬಟ್ ಇದನ್ನ ಅವ್ರು ಕೊಡುವತ್ತಿಗೆ ಹೇಳಿ ಕೊಟ್ಟಿದ್ದೀರು. ಸೊ ಅದೇ ಖುಷಿ ಆಯ್ತು ನಮ್ಗೆ. ಅದಕ್ಕೆ ನಾವು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗ್ತೀವಿ. ನಿಮ್ಗೂ ಪುರ್ತಿದ್ರೆ ನೀವು ಅಲ್ಲಿಗೆ ಹೋಗಿ ಅಕ್ಕ. ಏತು ಉಣ್ಣನಲ್ಲ ಏನು ಉಂಟು ಪನ್ಲೆ ಇತ್ತು ಪನ್ಪೆ ಪಂಡರತ್ತ ಏನ ಪನ್ಪೆ ಪಂಡರತ್ತ ಪನ್ಲೆ ಏನೋ ಪನ್ಪೆ ಪಂಡರತ್ತ ಏನ್ ಪೂರ ಮಲ್ತಜಿಂದ್ ಅರ್ಧಂ ಕ್ಲೀನ್ ಮಾಡಿ ಹೋಗಿದ್ದಾಳೆ. ಅಂದ್ರೆ ಇಲ್ಲಿ ಇನ್ನೂ ಕ್ಲೀನ್ ಮಾಡ್ಲಿಕ್ಕೆ ಇದೆ. ಇದ್ರದ್ದು ಇನ್ನು ಬಂಜೊಳಗೆ ಹೊಟ್ಟೆ ಒಳಗಡೆ ಏನು ಇಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಒಳ್ಳೆ ಮೀನ್ ಫ್ರೈ ಹಾಕಿ ಊಟ ಮಾಡಿ ನೆಕ್ಸ್ಟ್ ಡೇ ನಾನು ಹೊರಟದ್ದು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ. ಊರಲ್ಲಿ 2 ದಿನ ಟೈಮ್ ಸ್ಪೆಂಡ್ ಮಾಡ್ರು, ಸಿಕ್ಕಾಪಟ್ಟೆ ಖುಷಿ ಆಯ್ತಲ್ಲ. ಸೊ ಊರಿನ ಫಂಕ್ಷನ್ನ ಮುಗಿಸ್ಕೊಂಡು ನಾ ರಿಟರ್ನ್ ಬಂದೆ ಮುಂಬೈಗೆ. ಸೊ ಇವತ್ತು ನಾನು ಮಾಡೋದು ಮಟನ್, ಎಂತ ಇದೆ ಮಟನ್ ಕರಿ. ಸೊ ಮಟನ್ ಕರಿ ಪ್ಲಸ್ ನಂದು ಅಡುಗೆ ಮನೆಯೆಲ್ಲ ಫುಲ್ ಹಿಂಗಾಯ್ತು. ನಮಗೆ ಇಂಥ ಗುಜ್ಜ ಸಿಕ್ಕಿತ್ತು, ಸಖತ್ತಿತ್ತು, ಟೇಸ್ಟಿ. ಅದಕ್ಕೆ ಅಕ್ಕಿ ನೆನೆಸಿಟ್ಟಿದೆ. ಸೊ ಇವತ್ತು ಗುಜ್ಜದ ಅಡ್ಡೆ, ಮಟನ್ ಕರಿ ಆ್ಯಂಡ್ ಪ್ಲಸ್ ನಾನೀಗ ಇದು ಚಿಕನ್ ಸುಕ್ಕ ಮಾಡೋಕ್ಕೆ ಸಾಮಾನೆಲ್ಲ ಹೊರಿತಿದ್ದೆ. ಆ್ಯಂಡ್ ರೆಸಿಪಿ ರೆಡಿ ಆದಮೇಲೆ ತೋರಿಸ್ದೆ ನಾನು. ಸ್ವಲ್ಪ ಫ್ಲಾಪ್ ಆಯಿತು. ಈಗ ಯೋಚನೆ ಮಾಡ್ತಿದ್ದೆ ಎಂತ ಮಾಡೋದು ಅಂತ, ಬಿಕಾಸ್ ನಂಗೆ ಇದರಲ್ಲಿ ಜಾಗ ಸಾಕತ್ತಿಲ್ಲ. ಇಲ್ಲಿ ಬಾಳೆ ಎಲೆ ಸಿಗ್ತಿಲ್ಲ. ಒಂದು ಬ್ಯಾಟ್ರೆಲ್ಲ ರೆಡಿ ಇತ್ತು. ಸೊ ಈಗ ಬಾಳೆ ಎಲೆ ಸಿಕ್ಕರೆ ಅದ್ರ ಮೇಲೆ ಇದನ್ನು ಹಿಂಗೆ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಹಿಂಗೆ ಹಾಕಿ ಮುಚ್ಚಲಕ್ಕು. ಸೊ ಯೋಚನೆ ಮಾಡುವ ಎಂತ ಅದು ಸಿಕ್ಕಿದ್ರೆ ಹಾಕೋ, ಇಲ್ಲಾಂದರೆ ಇಷ್ಟಕ್ಕೆ ದಪ್ಪಕ್ಕೆ ನಾನು ಹಾಕೋಕ್ಕತ್ತಷ್ಟೆ. ಟ್ರೈ ಮಾಡುವ ಎಂತ ಅಂತ. ಸೊ ನಿಂದು ಮಟನ್ ಕರಿ ರೆಡಿ ಇತ್ತು. ನಾನು ಇದನ್ನು ತೋರಿಸೋದಿಲ್ಲ ನಿಮಗೆ, ಬಿಕಾಸ್ ಎಂತೆಂಥದೋ ಮಾಡಿ ಹ್ಯಾಂಗೋ ಮಾಡಿ ಇಟ್ಟಿದ್ದೆ ನಾನು 2 ಲೇಯರ್.
ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ನಂದು ಅಡುಗೆ ಮನೆ ಅಂತೂ ಕಾಣಿ ಒಂದ್ಸತಿ, ಈ ಥರ ಯಾವತ್ತೂ ಇರಲಿಲ್ಲ. ನಮ್ಮದು ಪತಿದೇವರು ಒಂದು ಅಡುಗೆ ಮನೆಗೆ ಬಂದರೆ ಇತ್ತಲ್ಲ, ಅಡುಗೆ ಮನೆಗೆ ಕಾಂಬುದಲ್ಲ ನಾವು. ಸೊ ಓಕೆ ಮಾಡ್ತೀವಿ. ಎಂತ ಅಂತೂ ಕಾಣಿ ಬೆವರಿ ಹೋಯ್ತು. ಎಂತ ಸ್ಪೆಷಲ್ ಇವತ್ತು? ಎಂತ ಸ್ಪೆಷಲ್ ಇವತ್ತು ಭೂತ. ನಾವು ಇವತ್ತು ಬೊಂಬಾಯಲ್ಲಿ ಭೂತ ಮಾಡ್ತಿತ್ತು. ಮೆಣಸಿನ ಪೌಡರ್ ಮಾಡ್ತಿದ್ದೆ. ಚಿಕನ್ ಬೇಯ್ಲಿಕ್ಕೆ ಇಟ್ಟಿದ್ದೇನೆ. ಸೊ ಇದನ್ನು ಬೇಯಬೇಕು. ನಾನು ಒಗ್ಗರಣೆ ಹಾಕಿ ಇಟ್ಟಿದ್ದೇನೆ. ಹಾಗೆ ಕಾಯಿಯನ್ನು ಫ್ರೈ ಮಾಡ್ಕೊಬೇಕು. ಅಪ್ಪ ಎಂತ ಬಿಸಿ ಈ ಥರ ಬಂತು. ಓಕೆ, ಟೇಸ್ಟ್ ವೈಸ್ ಸಖತ್ತಾಯ್ತು, ಬಟ್ ಶೇಪ್ ವೈಸ್ ಅಡ್ಜಸ್ಟ್ ಮಾಡ್ಕತ್ ನಾವು. ಚಿಕನ್ ಸುಕ್ಕದೊಟ್ಟಿಗೆ ಬ್ಯೂಟಿಫುಲ್. ಊಟ ಮಾಡೋಕ್ಕೆ ನಂಗೆ ರಿಯಲಿ ನೆನ್ಪೋಯ್ತು ವಿಡಿಯೋ ಮಾಡೋಕ್ಕೆ. ಊಟ ಮಾಡೋದು ತುಂಬ ಅರ್ಜೆನ್ಸಿ ಇರ್ತಿತ್ತು ನಾವು, ಹಂಗಾಗಿ ಈಗ ನಾನು ಮಾಡ್ತಿದ್ದೆ ವಿಡಿಯೋ. ಕೆಲವೊಂದು ನಮ್ಮ ಆತೇ ಇಲ್ಲ ಅಂದ್ಬಿಟ್ಟು ಇಷ್ಟ ನಾವು ಟ್ರೈ ಮಾಡಿ ತಿಂದಾಗಲಿಕ್ಕೆ ಅಪ್ಪ ಖುಷಿನೇ ಬೇರೆ. ಎಲ್ಲ ಮಾಡಿ ನನಗೆ ಈಗ ನಿಮ್ಮಲ್ಲಿ ತೋರಿಸ್ತೆ. ಇಲ್ಲಿ ಕಾಣಿ ಜಗಮಗ. ಸೊ ಎಲ್ಲ ಕಡೆನೂ ಹೋಗ್ತಾ ಇತ್ತಿದ್ದು, ಯಾಕಂತ ಗೊತ್ತಿಲ್ಲ. ಬಟ್ ನಂಗೆ ತುಂಬ ಟೈಮಿಂದ ನಾವು ಇದು ಆಸೆ ಇದೆ ಇದೊಂದು ತಗೊಳಕಂತ. ಬಟ್ ಸಿಕ್ಕೊಟ್ರು, ಥ್ಯಾಂಕ್ ಯು. ಸೊ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಅವರೆಲ್ಲ ಪಾಪ ಮನೆಗೆ ಹೋಗ್ತಿದ್ರು, ಸಣ್ಣ ಮಕ್ಕಳೆಲ್ಲ ಇತ್ತು ಅವ್ರ ಹತ್ರ. ಫುಲ್ ಖುಷಿ ಆದಿತ್ತು. ಚೀಸ್ ಸ್ಮಾಲ್ ಇರ್ಲಕ್ ಬಟ್ ಹ್ಯಾಪಿ ಡಬಲ್. ಫುಲ್ ಖುಷಿಯಲ್ಲಿ ದಿನ ಮುಗೀತು. ಸರಿ, ಹಂಗಾರೆ ನೀವು ವಿಡಿಯೋದಂಗೆ ಸಿಕ್ಕುವ. ವಿಡಿಯೋ ಕಾಣೋದಕ್ಕೆ ಥ್ಯಾಂಕ್ ಯು, ಬಾಯ್.